ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಮಹತ್ವದ ಬೆಳವಣಿಗೆ ಏನು ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಧರ್ಮಸ್ಥಳದ ಬುರುಡೆ ಕೇಸ್ ಎಲ್ಲಿಗೆ ಬಂತು ಅನ್ನೋದು ಸಹ ನಿಮಗೆ ಇವತ್ತು ಗೊತ್ತಾಗಿರುತ್ತೆ. ಈ ಕ್ಷಣಕ್ಕೆ ಆ ಬುರುಡೆ ರಿವರ್ಸ್ ತಿರುಗಿದೆ ಅನ್ನುವಂಥದ್ದು ಈಗ ಕರ್ನಾಟಕದ ಜನತೆಗೆ ಮನದಟ್ಟಾಗ್ತಾ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಬುರುಡೆ ರಿವರ್ಸ್ ತಿರುಗಿದೆ ಅಂದರೆ ಅದರ ಅರ್ಥ ಏನು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತೆಲ್ಲ ಏನೇನಾಯಿತು ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತೀನಿ. ಆಮೇಲೆ ಬುರುಡೆ ಯಾಕೆ ತಿರುಗ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಇವತ್ತು ಬೆಳಗ್ಗೆಯಿಂದಲೇ ಒಂದು ಸುದ್ದಿ ಎಲ್ಲ ಕಡೆ ಬರ್ತಾಯಿತ್ತು. ಮಹೇಶ್ ತಿಮರೋಡಿ ಅವರ ಬಂಧನ ಆಗುತ್ತೆ, ಅವ್ರ ಮನೆ ಕಡೆಗೆ ಪೊಲೀಸ್ನವ್ರು ಹೋಗಿದ್ದಾರೆ ಅಂತ. ಕೊನೆಗೂ ಸಹ ಮಹೇಶ್ ತಿಮರೋಡಿ ಅವರನ್ನು ಕರ್ನಾಟಕ ಪೊಲೀಸರು ಇವತ್ತು ಅವರ ಮನೆಗೆ ಹೋಗಿ ಬಂಧಿಸಿದರು. ಯಾವ ಕಾರಣಕ್ಕೆ ಬಂಧಿಸಿದರು? BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮಹೇಶ್ ತಿಮರೋಡಿ ಅವರನ್ನು ಇವತ್ತು ಅವರ ಮನೆಯಿಂದ ಇವತ್ತು ಬಂಧಿಸಿ ಪೊಲೀಸ್ನವರು ಕರ್ಕೊಂಡು ಹೋದರು. ಸೊ ಮಹೇಶ್ ತಿಮರೋಡಿ ಅವರನ್ನು ಈ ಕಾರಣಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರ ಬೆಂಬಲಿಗರಿದ್ದರು. ಅಲ್ಲಿ ಒಂದಷ್ಟು ಪೊಲೀಸರ ಈ ಕ್ರಮಕ್ಕೆ ವಿರೋಧ ವ್ಯಕ್ತ ಆಯಿತು. ಒಂದಷ್ಟು ಪೊಲೀಸರ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೇಳಿಬಂದವು. BJP ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೇಳಿಬಂದವು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಕೇಳಿಬಂದವು. ಒಂದು ರೀತಿಯಲ್ಲಿ ಹೈ ಡ್ರಾಮಾ ನಡೀತು. ಒಂದು ಸಲ ನೋಡಿಬಿಡಿ. ಸೊ ಈ ಗಲಭೆಗಳ ಮಧ್ಯೆಯೇ ಮಹೇಶ್ ತಿಮರೋಡಿ ಅವರನ್ನು ಪೊಲೀಸರು ಕರ್ಕೊಂಡು ಹೋದರು. ಆ ಕ್ಷಣಕ್ಕೆ ಅವರನ್ನು ಬಂಧನ ಅಂತ ತೋರಿಸಿರಲಿಲ್ಲ. ಆಗ ಮಹೇಶ್ ತಿಮರೋಡಿ ಅವರು ಕಾರ್ನಲ್ಲೇ ಕೂತ್ಕೊಂಡು ಭಾಳ ಉದ್ರೇಕಕಾರಿಯಾದಂಥ ಮಾತುಗಳನ್ನು ಕೂಡ ಆಡಿದ್ರು. ಕರ್ನಾಟಕ ಸರ್ಕಾರ ನಮ್ಮನ್ನು ಬಂಧನ ಅಂತ ತೋರಿಸದೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ, ನಾನೇನಾದರೂ ಸಾವನ್ನಪ್ಪಿಬಿಟ್ರೆ, ನನ್ನನ್ನು ಏನಾದರೂ ಎನ್ಕೌಂಟರ್ ಮಾಡಿಬಿಟ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನುವಂಥ ಮಾತನ್ನು ಅವರು ಕಾರಲ್ಲಿ ಕೂತ್ಕೊಂಡೇ ಜೋರಾಗಿ ಕಿರ್ಚಿ ಹೇಳುವಂಥದ್ದನ್ನೂ ಸಹ ನೀವೆಲ್ಲರೂ ನೋಡಿದ್ದೀರಿ. ಅದಾದ ನಂತರದಲ್ಲಿ ಮಹೇಶ್ ಶೆಟ್ಟಿ ಅವರನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಕರ್ಕೊಂಡ್ಬಂದಿದ್ದಾರೆ. ಇದಾದ ನಂತರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಈ ಕ್ಷಣಕ್ಕೆ ಇನ್ನೂ ಗೊತ್ತಾಗಿಲ್ಲ, ನೋಡಬೇಕು. ಇನ್ನು ಎರಡನೆಯ ಘಟನೆ, ದೂತ ಸಮೀರ್ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ದ ಅನ್ನೋದು ನಿಮಗೆ ಗೊತ್ತೇ ಇದೆ. ದೂತ ಸಮೀರ್ ತನ್ನ ವಿಡಿಯೋಗಳಲ್ಲಿ AI ಬಳಸಿ ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವಂತಹ ಪ್ರಯತ್ನವನ್ನು ಮಾಡಿದ್ದ. ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಹತ್ಯೆ ಮಾಡಲಾಗಿದೆ. ಇದಕ್ಕೆಲ್ಲ ನೀವು ಜನಗಳು ಸುಮ್ಮನೆ ಇದ್ದೀರಾ? ನೀವು ಧರ್ಮಸ್ಥಳಕ್ಕೆ ನುಗ್ಗಬೇಕು. ಈ ರೀತಿ AI ಬಳಸಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಜನರನ್ನು ದಂಗೆಗೆ ಪ್ರಚೋದಿಸಿದ್ದ ಅನ್ನುವಂಥ ಒಂದು ಆರೋಪದ ಮೇಲೆ ಸಮೀರ್ ವಿರುದ್ಧ FIR ದಾಖಲಾಗಿತ್ತು. ಎಲ್ಲಿ? ಧರ್ಮಸ್ಥಳ ಠಾಣೆಯಲ್ಲಿ. ಅದು BNS 182 ಸೆಕ್ಷನ್ ಮೇಲೆ, ದಂಗೆಗೆ ಪ್ರಚೋದಿಸಿದ ಆರೋಪದ ಮೇಲೆ. ಯಾವಾಗ? ಇದು ಜುಲೈ 12ನೇ ತಾರೀಕೆ ಪೊಲೀಸರು ಸುಮೋಟೋ ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದರು. ಅದರ ಪ್ರಯುಕ್ತ ಹಲವಾರು ನೋಟಿಸ್ಗಳನ್ನು ಕೊಟ್ಟಿದ್ದರು. ಆ ನೋಟಿಸ್ಗೆ ಆತ ಉತ್ತರ ಏನೂ ಕೊಟ್ಟಿರಲಿಲ್ಲ, ವಿಚಾರಣೆಗೂ ಹಾಜರಾಗಿರಲಿಲ್ಲ. ಉತ್ತರ ಕೊಟ್ಟಿದ್ದ ಅನ್ನುವಂಥ ವರದಿಗಳು ಈಗ ಬರ್ತಾ ಇದೆ. ಆಗಸ್ಟ್ 12ನೇ ತಾರೀಕು ಉತ್ತರ ಕೊಟ್ಬಿಟ್ಟು ಅವನು ಹೇಳ್ತಾನೆ, ನಾನು ಧರ್ಮಸ್ಥಳಕ್ಕೆ ಬರೋದಕ್ಕೆ ಆಗೋದಿಲ್ಲ, ನಾನು ವಿಚಾರಣೆಗೆ ಬರೋದಕ್ಕೆ ಆಗೋದಿಲ್ಲ, ನನಗೆ ಧರ್ಮಸ್ಥಳದಲ್ಲಿ ರಕ್ಷಣೆ ಬೇಕು, ನನಗೆ ಅಲ್ಲಿ ಅಪಾಯ ಇದೆ. ಯಾಕಪ್ಪ? ವಿಡಿಯೋಗಳನ್ನು ಮಾಡಿ, ಸಾಕ್ಷಿ ಇಲ್ಲದ ಆರೋಪಗಳನ್ನು ಮಾಡಿ, ಸಾವಿರಾರು ಹತ್ಯೆಗಳು ನಡೀತಾ ಇದೆ ಅನ್ನುವಂಥ ಒಂದು ಭಯಂಕರ ಆರೋಪಗಳನ್ನು ಮಾಡಿ ಜನರನ್ನು ಪ್ರಚೋದಿಸಿ ಧರ್ಮಸ್ಥಳಕ್ಕೆ ನುಗ್ಗಿ ಅಂತ ಉದ್ರೇಕಗೊಳಿಸುವಂಥ ಮಾತುಗಳನ್ನು ಆಡಿದಾಗ ಈ ಭಯ ಕಾಡಲಿಲ್ವಾ ಸಮೀರಿಗೆ? ಇರಲಿ. ಇದಾದ ನಂತರದಲ್ಲಿ ಪೊಲೀಸರು ಯಾವಾಗ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತೋ ಆಗ ಸಮೀರ್ ನಿರೀಕ್ಷಣಾ ಜಾಮೀನನ್ನು ಹಾಕ್ಕೊಂಡಿದ್ದ. ಅದೆಲ್ಲದರ ಮಧ್ಯೆ ಇವತ್ತು ಪೊಲೀಸ್ನವರು ಬೆಂಗಳೂರಿನ ಅವರ ಬನ್ನೇರುಘಟ್ಟದಲ್ಲಿರುವಂಥ ಅವರ ಮನೆಗೆ ಹೋದರು ಸಮೀರ್ನನ್ನು ಅರೆಸ್ಟ್ ಮಾಡಬೇಕು ಅಂತ.
ಆದರೆ ಬನ್ನೇರುಘಟ್ಟದ ಆತನ ಮನೆಯಲ್ಲಿ ಅವರು ಯಾರೂ ಇರಲಿಲ್ಲ. ಬಹುಶಃ ಪೊಲೀಸರು ಬರ್ತಾರೆ ಅನ್ನುವಂತಹ ಸುಳಿವು ಗೊತ್ತಿದ್ದರಿಂದೋ ಏನೋ ಸಮೀರ್ ಅಲ್ಲಿಂದ ಪರಾರಿಯಾಗಿದ್ದ. ಅಲ್ಲಿನ ಆ ಮನೆಯ ಪಕ್ಕದವರು ಹೇಳ್ತಾರೆ, ಈ ಸಮೀರ್ ಅನ್ನುವಂಥ ವ್ಯಕ್ತಿನ ಇತ್ತೀಚೆಗಷ್ಟೇ ನಾವು ಯೂಟ್ಯೂಬಲ್ಲಿ ನೋಡಿದ್ದು, ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಇವ್ರು ನಮ್ಮ ಜೊತೆ ಮಾತಾಡ್ತಾನೂ ಇರಲಿಲ್ಲ, ಇವ್ರ ಬಗ್ಗೆ ನಮಗೇನೂ ಗೊತ್ತೂ ಇಲ್ಲ, ಅಮ್ಮ ಮಗ ಅಪ್ಪ ಯಾರೋ ಇದ್ದರು ಅಂತ. ಆ ಪಕ್ಕದ ಮನೆಯವರು ಏನು ಹೇಳಿದ್ರು ಅನ್ನೋದನ್ನು ಒಂದ್ಸಲಿ ನೀವು ಈಗ ಕೇಳಿಸ್ಕೊಳ್ಳಿ ನೋಡೋಣ. ನಾವು ಮಾತು ಇಲ್ಲ. ಯಾವ ಊರು ಅಂತ ಏನಾದರೂ ಹೇಳಿದ್ರು ಅವರು? ಅವ್ರು ಬಳ್ಳಾರಿ ಕಡೆಯವರು, ಅಲ್ಲಿಯವರು, ನಾವು ಇಲ್ಲಿಯವರಲ್ಲ. ಇಲ್ಲ, ಈ ಮನೇಲಿರೋರು ಏನೋ ಹೊರಗಡೆ ಎಲ್ಲ ಹೋಗೋರು, ಇದೆಲ್ಲ ನ್ಯೂಸ್ ಆದ್ಮೇಲೆ ಅವರು ಫಸ್ಟು ಸಿಗ್ತಾ ಇರಲಿಲ್ಲ. ಔಟ್ಸೈಡ್ ಇಲ್ಲಿರೋರಿಗೆ ಯೂಟ್ಯೂಬಲ್ಲಿ ಅವ್ರು ವೀಡಿಯೋ ಬಿಟ್ಟ ಮೇಲೆ ನಮಗೆಲ್ಲ ಸ್ವಲ್ಪ ಅವರು ಯೂಟ್ಯೂಬರು ಇವ್ರು ಇಲ್ಲಿರೋ ಅಂತ ಗೊತ್ತಾಗಿದೆ. ಅಷ್ಟು ಯಾರ ಜೊತೆನೂ ಇಲ್ಲಿರೋ ಈ ಏರಿಯಾದಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ ಅವರು ಇರೋದು ಅವರೇ ಅಂತ. ಯೂಟ್ಯೂಬ್ ಬಿಟ್ಟ ಮೇಲೆ ಸ್ವಲ್ಪ ಎಲ್ಲ ನೋಡಿ, ಫಸ್ಟ್ ಬಿಟ್ರಲ್ಲ ಅವಾಗ ನೋಡಿದ್ದು ಅಷ್ಟೇ. ಬೆಳಗ್ಗೆ ಪೊಲೀಸರು ಎಷ್ಟು ಜನ ಬಂದಿದ್ರು? ಒಂದು 4-5 ಜನ ಇದ್ರು ಸರ್. ಎಷ್ಟೊತ್ತು ಬಂದ್ರು? ಅಲ್ಲೆಲ್ಲ ಕೂತಿದ್ರು, ನಾವು ಒಳಗಡೆ ಹೋಗ್ಬಿಟ್ವಿ, ನಾವು ನೋಡಲಿಲ್ಲ. ನಮ್ಗೆ ಯಾರಿಗೂ ಅವ್ರ ಮನೆಯೆಲ್ಲ 8:30 ಬಂದಿದ್ರು. 8:30 ಇಷ್ಟೊತ್ತವರೆಗೂ ಇದ್ರು ಅನ್ಸುತ್ತೆ. ಹೌದು, ಇದ್ರು ಅನ್ಸುತ್ತೆ. ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ಅವರ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ, ಅವರ ಮೇಲ್ಗಡೆ ಮನೆಯವ್ರಿಗೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ರಹಸ್ಯವಾಗಿ ಇವರು ವಾಸ ಮಾಡ್ತಿದ್ರು. ಅಂದರೆ ಇವರ ಉದ್ದೇಶಗಳೇನಿದ್ವು ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಸಮೀರ್ ಅದಾದ ನಂತರದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ. ಇವತ್ತು ಮಂಗಳೂರು ಕೋರ್ಟ್ನಲ್ಲಿ ಅದು ವಿಚಾರಣೆಗೆ ಬಂತು. ಅವನಿಗೆ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಸಮೀರನಿಗೆ. ಆದರೆ 2 ದಿನಗಳ ಒಳಗಾಗಿ ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಮಂಗಳೂರು ಕೋರ್ಟ್ ಕೊಟ್ಟಿದೆ. ನೋಡಿ, ಪೊಲೀಸ್ ವಿಚಾರಣೆಗೆ ಹಾಜರಾಗೋದಕ್ಕೆ ಇಲ್ಲ ಸಲ್ಲದ ನೆಪವನ್ನು ಇಟ್ಕೊಂಡು ಈತ ಮುಂದಕ್ಕೆ ಹಾಕ್ತಾ ಬಂದಿದ್ದ. ಇಷ್ಟೆಲ್ಲ ಘಟನೆಗಳು ಇವತ್ತಾಯಿತು. ಆ ಬುರುಡೆ ಕೇಸನ್ನು ಇಟ್ಕೊಂಡು, ಸೌಜನ್ಯ ಕೇಸನ್ನು ಇಟ್ಕೊಂಡು ಧರ್ಮಸ್ಥಳದ ವಿರುದ್ಧ ಇಲ್ಲದ ಅಪಪ್ರಚಾರ ಮಾಡ್ತಿದ್ದನ್ನು ದೇಶದ ಜನ, ರಾಜ್ಯದ ಜನ, ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದ ಭಕ್ತರು ಮತ್ತು ಧರ್ಮಸ್ಥಳದ ಸ್ಥಳೀಯರು ಇವರೆಲ್ಲರೂ ಮೌನವಾಗಿ ಇಷ್ಟು ದಿನ ನೋಡ್ತಾ ಬಂದರು, ಸಹಿಸ್ಕೊಳ್ತಾ ಬಂದರು. ಇವತ್ತಲ್ಲ ನಾಳೆ ಇದೆಲ್ಲವೂ ಮುಸುಕು ಹರಿಯುತ್ತೆ, ಮಂಜುನಾಥನ ಮೇಲೆ ಹರಿದಿರುವಂಥ ಮೋಡ ಸರಿಯುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಬಂದರು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥವರು ಸಹ ಈ ಧರ್ಮಸ್ಥಳದ ಈ ವಿಚಾರಕ್ಕೆ, ಈ ಅಪಪ್ರಚಾರಕ್ಕೆ ನಿಜಕ್ಕೂ ರೋಸಿ ಹೋಗಿದ್ರು. ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಳ್ತಾ ಬಂದರು. ಆದರೆ ಯಾವಾಗ ಆ ಮುಸುಕುಧಾರೆ ಎಂಟ್ರಿ ಆಯ್ತಲ್ಲ ನೋಡಿ, ಸೌಜನ್ಯ ಕೇಸ್ನಲ್ಲಿ ಏನೂ ಮುಂದುವರಿಯೋಕ್ಕಾಗೋದಿಲ್ಲ ಅಂತ ಯಾವಾಗ ಗೊತ್ತಾಯಿತೋ ಆಗ ಆ ಮುಸುಕುಧಾರಿಯ ಎಂಟ್ರಿ ಆಗುತ್ತೆ. ಆ ಮುಸುಕುಧಾರಿಯ ಎಂಟ್ರಿ ಆದ ತಕ್ಷಣವೇ ಈ ಸಮೀರ ಇನ್ನೊಂದು ವಿಡಿಯೋವನ್ನು ಬಿಡ್ತಾನೆ. ಸಾವಿರಾರು ಹೆಣಗಳು ಇಲ್ಲಿ ಹೂತುಬಿಟ್ಟಿದ್ದಾರೆ, ರೇಪ್ ಅಂಡ್ ಮರ್ಡರ್ ಅನ್ನುವಂಥದ್ದನ್ನು. ಆ ಮುಸುಕುದಾರಿ ಬಂದ್ಬಿಟ್ಟು ನಾನು 2013ರಲ್ಲಿ ಏನೋ ಹೂತಿಟ್ಟಿದ್ದನ್ನು ನಾನು ಇಲ್ಲಿ ತೋರಿಸ್ತೀನಿ, ನಾನೇ ಹೂತಿಟ್ಟಿದ್ದೀನಿ ಅಂತ ಬರ್ತಾನೆ. ಪೊಲೀಸ್ನವರು ಅವನನ್ನು ವಿಚಾರಣೆ ಮಾಡೋದ್ಬಿಟ್ಟು ಅವನು ಹೇಳಿದ ಕಡೆ ಎಲ್ಲ ಗುಂಡಿ ತೋಡ್ತಾ ಹೋದರು, ಅವನು ಹೇಳ್ದಂಗೆಲ್ಲ ಕುಣಿತಾ ಹೋದರು. ಒಂದು ಗುಂಡಿಲ್ಲಾದರೂ ಏನಾದರೂ ಪ್ರಬಲವಾದಂಥ ಸಾಕ್ಷಿ ಸಿಗ್ತಾ ಗೊತ್ತಿಲ್ಲ, ಅದನ್ನು SITನೇ ಹೇಳಬೇಕು. ಯಾವಾಗ 17 ಗುಂಡಿಗಳಲ್ಲಿಯೂ ಸಹ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಂತಹ ಬಲವಾದ ಸಾಕ್ಷಿಗಳು ಸಿಗಲಿಲ್ವೋ ಅಥವಾ ಆ ಬಗ್ಗೆ ಒಂದು ಮಾಹಿತಿಯೂ ಬರಲಿಲ್ವೋ ಆಗ ರಾಜ್ಯದ ಜನರ ತಾಳ್ಮೆಯ ಕಟ್ಟೆ ಒಡಿತು ಸ್ನೇಹಿತರೆ. ಧರ್ಮಸ್ಥಳದ ಭಕ್ತರು ಬೀದಿಗಿಳಿದರು. ಧರ್ಮಸ್ಥಳದ ಮಂಜುನಾಥನಿಗೆ ಆಗ್ತಿರುವಂಥ ಅವಮಾನವನ್ನು ತಡಿತಾ ಇದ್ದರೆ ಈ ಹೋರಾಟ ಇನ್ನಷ್ಟು ಉಗ್ರವಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟರು. ರಾಜಕಾರಣಿಗಳು ಸಹ ಮಾತಾಡೋದಕ್ಕೆ ಶುರು ಮಾಡಿದ್ರು. ವಿಧಾನಸಭೆಯಲ್ಲೂ ಸಹ ಈ ಬಗ್ಗೆ ಚರ್ಚೆ ಆಯಿತು. ಏನು ಮಾಡ್ತಾ ಇದ್ದೀರಿ, ಇಂಥವರನ್ನು ಬಂಧಿಸಿದೆ ನೀವು ಅಂತ. ನಮ್ಮ DK ಶಿವಕುಮಾರ್ ಅವರು ಹೌದು ಇದರಿಂದ ಏನೋ ಪಿತೂರಿ ಇದೆ ಅಂತ ಹೇಳಿದರು. ಅನೇಕ ಕಾಂಗ್ರೆಸ್ ಶಾಸಕರು ಸಹ ಈ ವಿಚಾರದಲ್ಲಿ ಧರ್ಮಸ್ಥಳದ ಘನತೆಯನ್ನು ಎತ್ತಿ ಹಿಡಿಯಬೇಕಾದ್ದು ಸರ್ಕಾರದ ಕರ್ತವ್ಯ ಅನ್ನುವಂಥ ಮಾತುಗಳನ್ನು ಆಡಿದರು. ಯಾವಾಗ ಜನ ಬೀದಿಗಿಳಿತಾ ಇದ್ದಾರೋ,
ಜನರಿಂದ ಒತ್ತಡಗಳು ಜಾಸ್ತಿ ಆಯಿತೋ ಆಗ ಸರ್ಕಾರ ಎಚ್ಚೆತ್ತುಕೊಳ್ತು. ಅದರ ಪರಿಣಾಮವಾಗಿಯೇ ಇವತ್ತಿನ ಈ ಘಟನೆಗಳು, ಮಹೇಶ್ ತಿಮರೋಡಿ ಮತ್ತು ಸಮೀರ್ ಅವರ ವಿರುದ್ಧದ ಘಟನೆಗಳು. ಇಷ್ಟು ದಿನ ನಿರಂತರವಾಗಿ ಮಾಡ್ಕೊಂಡು ಬಂದ್ರಲ್ಲ ಅವಹೇಳನ, ಅಪಪ್ರಚಾರ, ನಮ್ಮ ಜೋಬಲ್ ಸಾಕ್ಷಿ ಇದೆ, ನಮ್ಮ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ಕೊಂಡು ಬಂದ್ರಲ್ಲ, ಒಂದಾದರೂ ಸಾಕ್ಷಿಯನ್ನು ಯಾರಿಗಾದರೂ ಕೊಟ್ರಾ? ನಿರಂತರವಾಗಿ ಏಕಮುಖವಾಗಿ ಹೊರಟಿದ್ದಂಥ ಈ ಬುರುಡೆ ಕೇಸ್ ಈಗ ಅವರ ಕಡೆಗೆ ತಿರುಕೊಂಡ್ಬಿಟ್ಟಿದೆ. ಅವರು ತಂದಂತಹ ಬುರುಡೆ ಅವರ ಕಡೆಗೆ ತಿರುಗಿಕೊಂಡು ಈಗ ಗಹಗಹಿಸಿ ನಗುವುದಕ್ಕೆ ಶುರು ಮಾಡಿದೆಯಾ? ಕಾನೂನಿನ ಹೋರಾಟಗಳು ಒಂದು ಕಡೆ, ಇನ್ನೊಂದು ಕಡೆ ಜನಜಾಗೃತಿ ಆಗ್ತಾ ಇದೆ. ಇಂಥ ಒಬ್ಬರು ಇಬ್ಬರು ಯೂಟ್ಯೂಬರ್ಗಳನ್ನು ನಂಬಿ ರಾಜ್ಯದ ಬೇರೆ ಎಲ್ಲ ಯೂಟ್ಯೂಬರ್ಗಳು ಸಹ ಇವರ ಮಾತಿಗೆ ಮರುಳಾಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಅಂಥವರು ಎಚ್ಚೆತ್ತುಕೊಳ್ಬೇಕು. ಇದರ ಹಿಂದೆ ಎಂಥ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದನ್ನು ಈಗಾಗಲೇ ಹಲವಾರು ಜನ ಮಾತಾಡಿದ್ದಾರೆ. ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಯಾವ ರೀತಿ ಒಂದು ಟೂಲ್ ಕಿಟ್ ರೆಡಿಯಾಗಿದೆ ಅನ್ನೋದನ್ನು, ಯೂಟ್ಯೂಬರ್ಗಳಿಗೆ ಫಂಡ್ ಹೇಗೆ ಬರ್ತಾ ಇತ್ತು, ಅವರಿಗೆ ಕಾನೂನು ಹೋರಾಟದ ನೆರವು ಹೇಗೆ ಸಿಗ್ತಾ ಇತ್ತು, ಇದೆಲ್ಲದರ ಬಗ್ಗೆ NIA ತನಿಖೆ ಆಗಬೇಕು, ED ತನಿಖೆ ಆಗಬೇಕು ಅನ್ನುವಂಥ ಒಂದು ಕೂಗು ಕೇಳಿಬರ್ತಾ ಇದೆ. ಈ ಮಧ್ಯದಲ್ಲಿ ಸುಜಾತಾ ಭಟ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆಕೆ ಪಾಪ, ಅವರು ಬಂದ್ಬಿಟ್ಟು ಅಯ್ಯೋ ನನ್ನ ಮಗಳು ಅನನ್ಯ ಭಟ್, ಅವಳನ್ನು ಈ ಹಿಂದೆ ಧರ್ಮಸ್ಥಳದವರೇ ದೇವಸ್ಥಾನದವರೇ ರೇಪ್ ಮಾಡಿ ಹತ್ಯೆ ಮಾಡಿದರು, ಅವಳ ಅವಶೇಷವನ್ನಾದರೂ ಕೊಡಿ, ನಾನು ಅವಳ ಅಂತಿಮ ಕಾರ್ಯವನ್ನು ನೆರವೇರಿಸಬೇಕು ಅಂತ ಬಂದು ಕೈ ಮುಕ್ಕೊಂಡು ಗೊಳೋದು. ಆದರೆ ಆ ನಂತರದಲ್ಲಿ ಅವರು ಆಡಿದ ಒಂದೊಂದು ಮಾತುಗಳು ಒಂದೊಂದಕ್ಕೂ ತಾಳೆನೇ ಇಲ್ಲ. ಅನನ್ಯ ಭಟ್ ಅನ್ನುವಂಥ ಒಬ್ಬ ಮಗಳೇ ಇಲ್ಲ ಆಕೆಗೆ ಅನ್ನುವಂಥ ರೀತಿಯಲ್ಲಿ ಈಗ ವರದಿಗಳು ಬರ್ತಾ ಇವೆ. ಅಂದರೆ ಸ್ಪಷ್ಟ ಆಯ್ತಲ್ಲ, ಒಂದು ಷಡ್ಯಂತ್ರ ಇದರಿಂದ ಇದೆ ಅಂತ. ಆ ಷಡ್ಯಂತ್ರವನ್ನು ರೂಪಿಸಿದವರ ಅವರ ಕಡೆಗೆ ಈಗ ಆ ಬುರುಡೆ ತಿರುಗಿಕೊಂಡಿದೆ. ಆ ಬುರುಡೆ ಈಗ ಯಾರ ಬುಡಕ್ಕೆ ಬರುತ್ತೆ ಅನ್ನೋದನ್ನು ರಾಜ್ಯದ ಜನ ಕಾಯ್ತಾ ಇದ್ದಾರೆ.